ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಇದೊಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಫೇಸ್ ಮೇಲಿರೋ ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ನ ಕರೆಕ್ಟ್ ಮಾಡಿ ನಂತರ ನಾವು ಫೌಂಡೇಶನ್ ಅದೇ ರೀತಿ ಹೈಲೈಟಿಂಗ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಮೇಕಪ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಫೇಸ್ ಅನ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಸ್ಕಿನ್ ಕೇರ್ ಅನ್ನ ಮಾಡ್ಕೋತಾ ಇದ್ದೀನಿ, ಟೋನಿಂಗ್ ಅಂಡ್ ಮಾಯಿಶ್ಚರೈಸಿಂಗ್. ನಾವು ಬಿಗಿನರ್ಸ್ ಆಗಿದ್ದು ನಮಗೆ ಸೆಪರೇಟ್ ಆಗಿ ಕಲರ್ ಕರೆಕ್ಟರ್, ಫೌಂಡೇಶನ್ ಅಥವಾ ಕನ್ಸೀಲರ್ಸ್ನ ಬೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಈ ರೀತಿ ಒಂದೇ ಒಂದು ಪ್ಯಾಲೆಟ್ ಅನ್ನ ಇಟ್ಕೊಂಡು ನಾವು ಕರೆಕ್ಷನ್, ಫೌಂಡೇಶನ್ ಹಾಗೆ ಹೈಲೈಟಿಂಗ್ನ ಮಾಡ್ಕೋಬಹುದು. ಇಲ್ಲಿ ನಾನು ರೋಸ್ ವಾಟರ್ ಅನ್ನ ನನ್ನ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸ್ಕಿನ್ ನ pH ಕೂಡ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪಾಂಡ್ಸ್ ಅವರ ಜೆಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಮ್ಮ ಸ್ಕಿನ್ ಆಯಿಲಿ ಇರಲಿ, ಡ್ರೈ ಇರಲಿ ಅಥವಾ ನಾರ್ಮಲ್ ಇರಲಿ, ನಾವು ಮಾಯಿಶ್ಚರೈಸರ್ನ ನಮ್ಮ ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸ್ಕಿನ್ ಟೈಪ್ ಬಂದು ಕಾಂಬಿನೇಷನ್ ಆಗಿರೋದ್ರಿಂದ ಕೆಲವು ಬಾರಿ ನಾನು ಜೆಲ್ ಮಾಯಿಶ್ಚರೈಸರ್ ಅಥವಾ ಕೆಲವೊಂದು ಬಾರಿ ಕ್ರೀಮ್ ಮಾಯಿಶ್ಚರೈಸರ್ನ ಹಚ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮಿ ಅವರ ಒಂದು ಜೆಲ್ ಪ್ರೈಮರ್ ಅನ್ನ ಹಚ್ತಾ ಇದ್ದೀನಿ. ನಾವು ಪ್ರೈಮರ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲಿರುವಂತಹ ಪೋರ್ಸ್ ಎಲ್ಲ ನೀಟಾಗಿ ಕ್ಲೋಸ್ ಆಗಿ ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸ್ ಅನ್ನ ಕೊಡುತ್ತೆ. ಅದೇ ರೀತಿ ನಮ್ಮ ಸ್ವೆಟ್ ಅನ್ನು ಕೂಡ ಕಂಟ್ರೋಲ್ ಮಾಡಿ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಬ್ಲೆಂಡ್ ಅಥವಾ ಅಪ್ಲೈ ಮಾಡೋದ್ರಿಂದ ನಮ್ಮ ಪೋರ್ಸ್ ಒಳಗಡೆ ಈ ಪ್ರಾಡಕ್ಟ್ ಬಂದು ನೀಟಾಗಿ ಅಪ್ಲೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ನಂತರ ನಾವು ನೆಕ್ಸ್ಟ್ ಸ್ಟೆಪ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಕನ್ಸೀಲರ್ ಪ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 2. ಇಲ್ಲಿ ನಾವು ನೋಡ್ತಿರೋ ಹಾಗೆ ಆರೆಂಜ್ ಕಲರ್ ಕರೆಕ್ಟರ್, ಅದೇ ರೀತಿ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನಮಗೆ ಕನ್ಸೀಲರ್ ಇರೋದ್ರಿಂದ ನಾವು ನಮ್ಮ ಶೇಡಿನ ಒಂದು ಕನ್ಸೀಲರ್ನ ಯೂಸ್ ಮಾಡಿಕೊಂಡು ಫೌಂಡೇಶನ್ ಆಗಿ ಇದನ್ನ ಬಳಸಿ ನಮ್ಮ ಫೇಸ್ ಅನ್ನ ಈವನ್ ಟೋನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೋಬಹುದು. ಇಲ್ಲಿ ನಾನು ಫಸ್ಟು ಆರೆಂಜ್ ಕಲರ್ ಕರೆಕ್ಟರ್ನ ಸಹಾಯದಿಂದ ನನ್ನ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್, ಅದೇ ರೀತಿ ಡಾರ್ಕ್ ಸ್ಪಾಟ್ಸ್ ಅನ್ನ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ನನ್ನ ಸ್ಕಿನ್ ಶೇಡ್ಗೆ ಎಕ್ಸಾಕ್ಟ್ ಮ್ಯಾಚ್ ಆಗೋ ಹಾಗೆ ಒಂದು ಕನ್ಸೀಲರ್ ಶೇಡಿಂದ ನನ್ನ ಫೇಸ್ಗೆ ಒಂದು ಬೇಸನ್ನ ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಈ ಪ್ಯಾಲೆಟ್ ಬಂದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಬಿಗಿನರ್ಸ್ ಇದನ್ನ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು, ಅದೇ ರೀತಿ ಯೂಸ್ ಕೂಡ ಮಾಡ್ಬೋದು. ಇಲ್ಲಿ ನಮಗೆ ಎಲ್ಲ ಪ್ರಾಡಕ್ಟ್ಸ್ ಬಂದು ಒಂದೇ ಪ್ಯಾಲೆಟಲ್ಲಿ ಸಿಗೋದ್ರಿಂದ ಕಲರ್ ಕರೆಕ್ಟರ್, ಫೌಂಡೇಶನ್, ಕನ್ಸೀಲರ್ಸ್ ಅನ್ನ ನಾವು ಸಪ್ರೇಟ್ ಆಗಿ ಬೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಇದೇ ಒಂದು ಪ್ಯಾಲೆಟ್ ಇಂದ ಒಂದು ಡಾರ್ಕ್ ಶೇಡ್ ಅನ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಕಾಂಟೋರ್ನ ಕೂಡ ಮಾಡ್ಕೋತೀನಿ. ಈ ಒಂದು ಪ್ರಾಡಕ್ಟ್ ಬಂದು ನಮಗೆ ವಿತಿನ್ 300 ನಮಗೆ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಸಿಗತ್ತೆ. ಈ ಒಂದು ಫಾರ್ಮುಲಾ ಬಂದು ಕ್ರೀಮ್ ಬೇಸ್ಡ್ ಆಗಿರೋದ್ರಿಂದ ಡ್ರೈ ಅಥವಾ ಕಾಂಬಿನೇಷನ್ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇರೋರು ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಆಯಿಲಿ ಸ್ಕಿನ್ ಇರೋರು ಯಾವುದಾದ್ರೂ ಹೈಡ್ರೇಟಿಂಗ್ ಅಥವಾ ವಾಟರ್ ಬೇಸ್ಡ್ ಫಾರ್ಮುಲಾ ಇರುವಂತಹ ಕನ್ಸೀಲರ್ ಪ್ಯಾಲೆಟ್ ಇಂದ ನಿಮ್ಮ ಮೇಕಪ್ ಅನ್ನ ನೀವು ಫಿನಿಶ್ ಮಾಡ್ಕೋಬಹುದು. ಇಲ್ಲಿ ನಾನು ನನ್ನ ಸ್ಕಿನ್ಗೆ ಮ್ಯಾಚ್ ಆಗುವಂತಹ ಕನ್ಸೀಲರ್ ಶೇಡ್ ಅನ್ನ ನನ್ನ ಫೌಂಡೇಶನ್ ಆಗಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಈ ರೀತಿ ನಾನು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈಗ ನಮಗೆ ವಿಂಟರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇದು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಒಂದು ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ನಮ್ಮ ಡ್ರೈ ಇರೋ ಫೇಸ್ಗೆ ಒಂದು ನೀಟಾಗಿ ಬೇಸನ್ನ ಕ್ರಿಯೇಟ್ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಈ ಕನ್ಸೀಲರ್ ಪ್ಯಾಲೆಟ್ ಬಂದು ಲೈಟ್ ಟು ಮೀಡಿಯಂ ಕವರೇಜ್ ಕೊಡೋದ್ರಿಂದ ನಾವು ಡೈಲಿ ವೇರ್ಗೆ ಇದನ್ನ ಈಸಿಯಾಗಿ ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮಗೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಒಂದೇ ಪ್ಯಾಲೆಟಲ್ಲಿ ಸಿಗೋದ್ರಿಂದ ನಮಗೆ ತುಂಬ ಹ್ಯಾಂಡಿಯಾಗಿ, ಅದೇ ರೀತಿ ಡೈಲಿ ಯೂಸ್ ಮಾಡೋದಕ್ಕೆ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾನು ಬೇಸನ್ನ ಕ್ರಿಯೇಟ್ ಮಾಡಿದ ನಂತರ ನನ್ನ ಫೇಸನ್ನು ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಇದೇ ಪ್ಯಾಲೆಟಲ್ಲಿ ಇರುವಂತಹ ಒಂದು ಲೈಟ್ ಕನ್ಸೀಲರ್ ಸಹಾಯದಿಂದ
ಇದನ್ನ ಈ ರೀತಿ ನಮಗೆ ಎಲ್ಲೆಲ್ಲಿ ಹೈಲೈಟಿಂಗ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಲ್ಲೆಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ನನ್ನ ಫೋರ್ ಹೆಡ್ ಸೆಂಟರ್ ಅಲ್ಲಿ, ಅದೇ ರೀತಿ ನನ್ನ ಅಂಡರ್ ಐಸ್, ನೋಸ್ ಮೇಲೆ, ಅದೇ ರೀತಿ ಸ್ವಲ್ಪ ನನ್ನ ಚಿನ್ ಮೇಲೆ ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಹೈಲೈಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ನನ್ನ ಬೇಸ್ ಮೇಕಪ್ ಅನ್ನ ಕ್ರಿಯೇಟ್ ಮಾಡುವಾಗ ಎಕ್ಸಾಕ್ಟ್ ನನ್ನ ಸ್ಕಿನ್ಗೆ ಮ್ಯಾಚ್ ಆಗೋ ಹಾಗೆ ಕನ್ಸೀಲರ್ನ ಚೂಸ್ ಮಾಡಿಕೊಂಡು ನನ್ನ ಫೇಸನ್ನು ಈವನ್ ಟೋನ್ ಮಾಡ್ಕೊಂಡಿದ್ದೆ. ಈಗ ನಾನು ಹೈಲೈಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಆ ಡಿಫ್ರೆನ್ಸ್ ಬಂದು ಕಾಣಿಸುತ್ತೆ, ಹೈಲೈಟಿಂಗ್ ಹಾಗೆ ನಮ್ಮ ಬೇಸ್ ಮೇಕಪ್. ಅದೇ ಒಂದು ಲೈಟ್ ಕನ್ಸೀಲರ್ ಸಹಾಯದಿಂದ ನಾನಿಲ್ಲಿ ನನ್ನ ಐ ಶ್ಯಾಡೋಗೆ ಒಂದು ಬೇಸನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ಈ ಒಂದು ಡಾರ್ಕ್ ಶೇಡಿಂದ ನಾನು ಕಾಂಟೋರ್ನ ಕೂಡ ಇವತ್ತು ಮಾಡ್ಕೋತಾ ಇದ್ದೀನಿ. ಇದು ಒಂದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಬ್ಲೆಂಡಿಂಗ್ ಅನ್ನ ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು. ಇದು ಒಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ನೋಡಿದ ಹಾಗೆ ಕಲರ್ ಕರೆಕ್ಷನ್, ಫೌಂಡೇಶನ್, ಕನ್ಸೀಲರ್ ಹಾಗೆ ಕಾಂಟೋರಿಂಗ್ ನ ಕೂಡ ಸೇಮ್ ಒಂದೇ ಒಂದು ಪ್ಯಾಲೆಟ್ ಇಂದ ನಾವು ಇಲ್ಲಿ ಮಾಡ್ಕೋತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ, ಅದೇ ರೀತಿ ಕ್ವಿಕ್ ಆಗಿ ಮೇಕಪ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ರೀತಿ ಕಾಂಟೋರಿಂಗ್ನ ನಾನು ನನ್ನ ಫಿಂಗರ್ ಟಿಪ್ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಈ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸನ್ನು ಹಚ್ಚಾದ ನಂತರ ನಾನು ಪೌಡರಿಂದ ಸೆಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೆಬೆಲಿನ್ ಫಿಟ್ ಮಿ ಅವರ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಇಲ್ಲಿ ನಾವು ಯೂಸ್ ಮಾಡಿದ್ದು ಕ್ರೀಮ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಮ್ಮ ಪೌಡರಿಂದ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಾವು ಎಲ್ಲ ಕ್ರೀಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ ನಂತರ ನಾವು ಪೌಡರ್ ಪ್ರಾಡಕ್ಟ್ಸನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಯೂಸ್ ಮಾಡಿದಂತಹ ಪ್ಯಾಲೆಟ್ ಬಂದು ಒಂದು ಲೈಟ್ ಕವರೇಜ್ ಕೊಡೋದ್ರಿಂದ ಇನ್ನೂ ಸ್ವಲ್ಪ ಕವರೇಜ್ನ ತಗೊಳ್ಳೋದಕ್ಕೆ ನಾನಿಲ್ಲಿ ಕಾಂಪ್ಯಾಕ್ಟನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಪೀಕಬೂ ಪ್ಯಾಲೆಟ್ ಇಂದ ಈ ಬ್ಲಷ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ನನ್ನ ಬ್ಯೂಟಿ ಬ್ಲೆಂಡರ್ ಇಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನನ್ನ ಬೇಸ್ ಮೇಕಪ್ ಮುಗ್ದಿದೆ. ಅದೇ ರೀತಿ ನನ್ನ ರೆಸ್ಟ್ ಆಫ್ ದ ಸ್ಟೆಪ್ಸ್ ಅನ್ನ ಇಲ್ಲಿ ನಾನು ಮುಗಿಸ್ಕೋತೀನಿ. ಇಲ್ಲಿ ನಾನು ನನ್ನ ಲಿಪ್ ಲೈನರ್ ಅದೇ ರೀತಿ ನನ್ನ ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡು ನನ್ನ ಮೇಕಪ್ ಅನ್ನ ಫಿನಿಶ್ ಮಾಡ್ಕೋತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ನ್ಯಾಚುರಲ್ ಆ್ಯಂಡ್ ಸಟಲ್ ಆಗಿ ಬಂದಿದೆ ಅಂತ ಹೇಳಿ. ಕೇವಲ ಒಂದೇ ಒಂದು ಕನ್ಸೀಲರ್ ಪ್ಯಾಲೆಟ್ ಇಂದ ನಾವು ಕರೆಕ್ಷನ್, ಫೌಂಡೇಶನ್, ಕನ್ಸೀಲರ್, ಅದೇ ರೀತಿ ಹೈಲೈಟಿಂಗ್, ಕಾಂಟೋರಿಂಗ್ನ ಕೂಡ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಬಿಗಿನರ್ಸ್ಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಪ್ರಾಡಕ್ಟ್ಸನ್ನು ಬೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕ್ವಿಕ್ ಆಗಿ ಕಡಿಮೆ ಸಮಯದಲ್ಲಿ ನಮಗೆ ಮೇಕಪ್ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಪ್ರೇಟ್ ಆಗಿ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡೋದಕ್ಕೆ ಐಡಿಯಾ ಇಲ್ಲದೆ ಇದ್ದವರು ಈ ರೀತಿ ಕೇವಲ ಒಂದೇ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೀವು ನಿಮ್ಮ ಮೇಕಪ್ ಅನ್ನ ಡೈಲಿ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.